ಹಲೋ ನಮಸ್ಕಾರ. ಇವತ್ತು ಬದನೇಕಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಕಟ್ ಮಾಡ್ಕೊಂಡಿರೋ 5ರಿಂದ 6 ಬದನೇಕಾಯಿ ತೊಗೊಂಡಿದ್ದೀನಿ, ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಬದನೇಕಾಯಲ್ಲಿ ಹುಳ ಜಾಸ್ತಿ ಅಲ್ವಾ, ಸೊ ಆಗಿ ನೀಟಾಗಿ ವಾಶ್ ಮಾಡಿಕೊಂಡು ಒಳಗಡೆ ಎಲ್ಲ ನೋಡಿ ಕೊಯ್ದು ಇಟ್ಕೊಳ್ಳಿ. ಇವಾಗ ಒಂದು ಬಾಣಲಿಯಲ್ಲಿ 5ರಿಂದ 6 ಬದನೇಕಾಯಿ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಥರ ಬ್ರೌನ್ ಕಲರ್ ಬರೋವರೆಗೂ ಹುರಿರಿ. ಬದನೇಕಾಯಿ ಎಲ್ಲ ಚೆನ್ನಾಗಿ ಹುರಿದು ಮೆತ್ತಗಾಗೋವರೆಗೂ ಹುರಿರಿ. ಇವಾಗ ಲಿಟ್ಲನ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಅಲ್ಲೇ ಬಿಡೋಣ. ಇವಾಗ ಹುಣಸೆ ಹಣ್ಣು ನೆನೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಶೇಂಗಾ ಪುಡಿ ತೊಗೊಂಡಿದ್ದೀನಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, 2ರಿಂದ 3 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ. ಇಲ್ಲಿ ನಾನು ಹೋಮ್ ಮೇಡ್ ಮಸಾಲ ಬಳಸಿದ್ದೀನಿ. ಮಸಾಲ ನಾವು ಮನೆಯಲ್ಲೇ ಮಾಡಿರೋದಿದು. ಆ ಥರ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹುಣಸೆ ಹಣ್ಣು ಆವಾಗಲೇ ನೆನೆಯಿಟ್ಟಿದ್ದು ಹುಣಸೆ ಹಣ್ಣು ರಸನ ಹಿಂಡ್ಕೊಳ್ಳಿ. ಇದೇ ಮಿಶ್ರಣನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಹುಳಿ ನೋಡ್ಕೊತು ಹಾಕ್ಕೊಳ್ಳಿ. ಏಕೆಂದರೆ ಹುಳಿ ಒಬ್ರು ತಿನ್ನಲ್ಲ, ಒಬ್ರು ತಿಂತಾರೆ. ಅದಕ್ಕೆ ಹುಳಿ ನೋಡಿಕೊಂಡು ಹಾಕ್ಕೊಳ್ಳಿ. ಬೇಕಾದರೆ ನೀವು ನೀರಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಹುಳಿ ಹಿಂಡ್ಬೋದು. ಪಾಣ್ಯದಲ್ಲಿ ನೀವು ನೀರು ಕೂಡ ಮಿಕ್ಸ್ ಮಾಡಿ ಮಾಡ್ಕೋಬೋದು. ಇಲ್ಲಿ ಒಂದು ಚಿಕ್ಕ ಸೈಜು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹೇಳೋ ಮೆಥಡಲ್ಲಿ ಮಾಡಿದರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಗಾಯಿ ಪಲ್ಯ ತುಂಬ ಟೇಸ್ಟಾಗೂ ಇರುತ್ತೆ. ಇವಾಗ ನೋಡಿ, ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದ್ಮೇಲೆ ಜೀರಿಗೆ, ಸಾಸಿವೆ ಹಾಕ್ಕೊಂಡು 7ರಿಂದ 8 ಕರಿಬೇವನ್ನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಿಮ್ಮ ಮಕ್ಕಳು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಒಂದ್ಸರಿ ಎಣ್ಗಾಯಿ ಪಲ್ಯ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಈರುಳ್ಳಿ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು, ಕೆಂಪಗಾಗಬೇಕು ಈರುಳ್ಳಿ. ಇವಾಗ ಬದನೇಕಾಯಿ ಆವಾಗಲೇ ತುಂಬಿಟ್ಟಿರೋ ಬದನೇಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಬರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಇನ್ನು ಉಳಿದಿರುತ್ತಲ್ಲ, ಅದು ಉಳಿದಿರೋದೇನು ಮಾಡಿ ನೀಟಾಗಿ ಇನ್ನೊಂದ್ಸಲ ನೀರಲ್ಲಿ ಕಲಿಸ್ಕೊಂಡು ಪಾಣ್ಯದಲ್ಲಿ ಹಾಕ್ಬಿಡಿ. ಆಮೇಲೆ ಅದು ಗಟ್ಟಿ ಆಗುತ್ತೆ. ನೀವು ತಿಳಿಯಾಗಿದೆ ಅಂತ ಏನು ಇದು ಮಾಡಬೇಡಿ, ಶೇಂಗಾ ಪುಡಿ ಇರುತ್ತಲ್ಲ ಹಾಗಾಗಿ ಗಟ್ಟಿ ಆಗುತ್ತೆ. ಒಂದು 5ರಿಂದ 10 ನಿಮಿಷ ಕುದಿಯೋಕೆ ಬಿಡಿ. ನೋಡಿ ಕುದೀತಾ ಇದೆ, ತುಂಬ ಚೆನ್ನಾಗಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಖಾರ ಉಪ್ಪು ಸ್ವಲ್ಪ ಕಡಿಮೆ ಆದ್ರೂ ನೀವು ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಮೇಲ್ಗಡೆ ಈ ಥರ ಕೊತ್ತಂಬರಿ ಹಾಕ್ಕೊಳ್ಳಿ. ಫೈನಲ್ ಆಗಿ ಎಣ್ಗಾಯಿ ಪಲ್ಯ ಚೆನ್ನಾಗಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಕಡೆ ನಮ್ಮ ಅಮ್ಮನೂ ರೊಟ್ಟಿ ಮಾಡ್ತಾಯಿದ್ದಾರೆ. ರೊಟ್ಟಿನೂ ಮುಗಿತಾ ಬತ್ತು ನೋಡಿ. ರೊಟ್ಟಿಯಲ್ಲಿ ಬದ್ನೇಕಾಯಿ ಪಲ್ಯ ತಿನ್ನೋದು, ಎಣ್ಗಾಯಿ ಪಲ್ಯ ತಿಂತಾಯಿದ್ರೆ ಟೇಸ್ಟು ಚಿಕನ್ ತಿಂದು ಅಷ್ಟೇ ಟೇಸ್ಟ್ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.